ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡೋದು. ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು. ಪ್ರೀತಿ, ನಂಬಿಕೆ ಯಾವತ್ತೂ ಯಾರ ಹಿಂದೆಯೂ ಹೋಗಬೇಡಿ. ನಿಮ್ಮನ್ನು ಅವರು ನಿಜವಾಗಿ ಪ್ರೀತಿಸುತ್ತಿದ್ದರೆ ಒಂದಲ್ಲ ಒಂದು ದಿವಸ ಮರಳಿ ಬಂದೇ ಬರುತ್ತಾರೆ. ಅಕಸ್ಮಾತಾಗಿ ಬರದಿದ್ದರೆ ಇಷ್ಟು ದಿವಸ ನೀವು ಆ ಹಕ್ಕಿಯನ್ನು ಬಲವಂತವಾಗಿ ಪಂಜರದಲ್ಲಿ ಕೂಡಿ ಹಾಕಿದ್ದೆ ಎಂದು ಭಾವಿಸಿ. ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನೇ ಇಷ್ಟಪಡ್ತೀವಿ. ಯಾಕೆ ಗೊತ್ತಾ? ಸಿಗುವ 100 ವಸ್ತುಗಳಿಗಿಂತ ಸಿಗದೇ ಇರುವ ಒಂದು ವಸ್ತು ಮಾತ್ರ ಮನಸ್ಸನ್ನು ಗೆದ್ದಿರುತ್ತೆ. ಯಾರನ್ನು ನಾವು ಪ್ರೀತಿಸುತ್ತೇವೆಯೋ ಅವರ ಬಗ್ಗೆ ಹೆಚ್ಚಿಗೆ ಆಲೋಚಿಸಬಾರದು. ಏಕೆಂದರೆ ಆಲೋಚನೆ ಸಂಶಯವನ್ನು ಹುಟ್ಟಿಸುತ್ತದೆ ಮತ್ತು ಸಂಶಯ ಪ್ರೀತಿಯನ್ನು ಸಂಪೂರ್ಣವಾಗಿ ಮುಗಿಸಿಬಿಡುತ್ತೆ. ಮೋಸ ಮಾಡಿ ಪ್ರೀತಿಸಿ, ಆದ್ರೆ ಪ್ರೀತಿಸಿ ಮೋಸ ಮಾಡಬೇಡಿ. ಯಾಕೆಂದರೆ ಪ್ರೀತಿಯಲ್ಲಿ ಸೋತ ಹೃದಯ ಮತ್ತೆ ಯಾವತ್ತೂ ಮನಸಾರೆ ನಗೋದಿಲ್ಲ. ಯಾರಿಗೆ ಎಷ್ಟೇ ಪ್ರೀತಿ ತೋರಿಸಿದರೂ ಅವರ ಬದುಕಿನಲ್ಲಿ ನಾವು ಹೊರಗಿನವರೇ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿಯೂ ಸರಿಯಲ್ಲ. ಅತಿ ಭರವಸೆಯಂತೂ ಬೇಡವೇ ಬೇಡ. ಏಕೆಂದರೆ ಅತಿ ಎನ್ನುವುದೇ ಅತಿಯಾಗಿ ನೋಯಿಸುತ್ತದೆ. ನರಕದಲ್ಲಿ ನೀಡುವ ಹಿಂಸೆಗಿಂತ ನೆನಪುಗಳು ನೀಡುವ ಹಿಂಸೆ ದೊಡ್ಡದು. ನಿನ್ನ ಪ್ರೀತಿಸಲು ಕಲಿತ ಈ ಹೃದಯ ನಿನ್ನ ಮರೆಯುವ ಕನಸನ್ನು ಏಕೆ ಕಾಣಲಿಲ್ಲ? ಏಕೆಂದರೆ ನನಸಾಗದ ಕನಸಿಗೆ ಹಗಲಲ್ಲೂ ಕನಸು ಕಾಣುತ್ತಿರುವ ಪೆದ್ದ ನಾನು. ನೀನಿಲ್ಲದೆ ನನ್ನೆದೆಯ ತುಂಬೆಲ್ಲ ಸೂತಕ. ಯಾರಿಗೆ ತೋರಿಸಲಿ ನನ್ನ ಜನ್ಮ ಜಾತಕ? ನಿನ್ನ ಕಣ್ಣೀರಲ್ಲಿ ಕೊಚ್ಚಿಕೊಂಡು ಹೋಗೋಕೆ ನಾನೇನು ನಿನ್ನ ಕಣ್ಣಲ್ಲಿ ಬಿದ್ದಿರೋ ಕಸವಲ್ಲ, ನಿನ್ನ ಮನಸ್ಸಿನಲ್ಲಿರೋ ಮಹಾರಾಜ. ಸಾವಿನಲ್ಲೂ ನೀ ನನ್ನ ಜೊತೆಗಿರ್ತೀನಿ ಅಂದಿದ್ದೆ, ಆದರೆ ಬದುಕಿರುವಾಗಲೇ ನನ್ನ ಸಾಯಿಸಿ ಹೋದೆ ಯಾಕೆ? ತೀರ ಅಸಹ್ಯ ಅನಿಸುವಷ್ಟು ಯಾರನ್ನು ದ್ವೇಷಿಸಬಾರದು. ಹಾಗೇನೆ ತೀರ ಅಂಗಲಾಚಿ ಬೇಡಿಕೊಳ್ಳುವಷ್ಟು ಯಾರನ್ನು ಪ್ರೀತಿಸಲೂಬಾರದು. ನನಗೂ ನಿನಗೂ ಇಷ್ಟೇ ವ್ಯತ್ಯಾಸ. ನಾನು ನಿನ್ನನ್ನು ನಿರೀಕ್ಷಿಸುತ್ತಿರುವೆ, ನೀನು ನನ್ನನ್ನು ನಿರ್ಲಕ್ಷಿಸುತ್ತಿರುವೆ. ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತದೆ. ಮೋಸದ ಲೋಕದಲ್ಲಿ ಮೌನವಾಗಿದೆ ಇಂದಿನ ಮನಗಳು. ಜೀವನ ಎಷ್ಟು ವಿಚಿತ್ರ ಅಲ್ವಾ? ಕೆಲವರು ಎಷ್ಟು ನೋವು ಕೊಟ್ಟರೂ ಅವರಿಗೆ ಪ್ರೀತಿ ಸಿಗುತ್ತೆ. ಇನ್ನು ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಅವರಿಗೆ ನೋವೇ ಸಿಗುತ್ತೆ. ಯಾವಾಗ ನನ್ನ ಕಣ್ಣೀರು ನಿನಗೆ ಅರ್ಥ ಆಗಲಿಲ್ಲೋ ಆ ಕ್ಷಣನೇ ನಾ ಅರಿತೆ ನಾನು ನಿನಗೆ ಮುಖ್ಯವಲ್ಲ ಎಂದು. ಯಾವುದೋ ಒಂದು ಕತ್ತಲೆ ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕುವ ಎಲ್ಲ ಅತೃಪ್ತ ಹೃದಯಗಳಿಗೆ ಒಂದು ವಿನಂತಿ, ಮತ್ತೆ ಯಾವತ್ತೂ ಪ್ರೀತಿಗೆ ಜಾರಬೇಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.